ಬೀದರ್ನ ಸಚಿನ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ರಾಜ್ಯ ಸರ್ಕಾರ ಈಗ ಸಿಐಡಿಗೆ ವಹಿಸಿದೆ. ಹಾಗಾಗಿ ಇವತ್ತು ಸಂಜೆ ಕಲಬುರಗಿಗೆ ಸಿಐಡಿ ತಂಡ ತೆರಳುವ ಸಾಧ್ಯತೆ ಇದೆ. ಇವತ್ತು ಸಂಜೆ ಕಲಬುರಗಿಗೆ ಸಿಐಡಿ ತೆರಳುವ ಸಾಧ್ಯತೆ ಇದೆ. ಆರೋಪಿ ರಾಜು ಕಪನೂರು ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರಂತೆ. ಇತ್ತ ಇವತ್ತು ಕೂಡ ಬೀದರ್ ಜಿಲ್ಲೆಯಲ್ಲಿ ಸಿಐಡಿ ತನಿಖೆ ಮುಂದುವರೆದಿದೆ. ಸಚಿನ್ ಕುಟುಂಬಸ್ಥರನ್ನು ವಿಚಾರಣೆ ಮಾಡ್ತಾರೆ ಸಿಐಡಿ ಅವರು. ನಿನ್ನೆ ಸತತ 2 ಗಂಟೆಗಳ ಕಾಲ ಕುಟುಂಬಸ್ಥರ ವಿಚಾರಣೆಯನ್ನು ಸಿಐಡಿ ತಂಡ ನಡೆಸಿತ್ತು. ಡೆತ್ ನೋಟ್ ಮತ್ತು ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಟೀಮ್ ಮಾಹಿತಿಯನ್ನು ಪಡೆದಿತ್ತು. ಮತ್ತು ಸಚಿನ್ ಸಹೋದರಿ ಕೂಡ ಮಾತನಾಡಿದರು, ನಮಗೆ ಯಾಕೋ ಇವ್ರ ಬಗ್ಗೆ ನಂಬಿಕೆ ಬರ್ತಾ ಇಲ್ಲ, ನಾವು CBI ತನಿಖೆಗೆ ಆಗ್ರಹಿಸ್ತೀವಿ, ಪ್ರಧಾನಿಗೆಲ್ಲ ಪತ್ರ ಬರಿತೀವಿ ಅಂತ ಅವರ ಸಹೋದರಿ ಕೂಡ ಮಾತನಾಡಿದರು. ಬಟ್ ಸರ್ಕಾರ ಅಂತೂ ತೀರ್ಮಾನ ತಗೊಂಡಿದೆ CIDಗೆ ವರ್ಗಾವಣೆ ಮಾಡಿ. ಹಾಗಾಗಿ ಈಗ ಬೀದರ್ನಲ್ಲಿ ಒಂದು ಸುತ್ತಿನ ತನಿಖೆಯ ಬಳಿಕ ಇವತ್ತು ಕಲಬುರಗಿಗೂ ಕೂಡ ಅವರು ಬರ್ತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ಫಸ್ಟ್ ಡೇ ಹಿಡ್ಕೊಂಡು ತಮ್ಮ ಮಿಸ್ಸಿಂಗ್ ಹಾಕಿದ್ದು ಹಿಡಿದು ಏನೇನು ಇನ್ಸಿಡೆಂಟ್ ಆಗ್ಯದ ಸೇಮ್ ರೈಲ್ವೆದಾಗ ಏನು ಸ್ಟೇಟ್ಮೆಂಟ್ ತೊಗೊಂಡಿರಲ್ರಿ ಸೇಮ್ ಸ್ಟೇಟ್ಮೆಂಟ್ ತೊಗೊಂಡಾರ್ರಿ. ಇವಾಗಿನ ತನಕ ಏನೇನು ಆಗ್ಯದ, ರೈಲ್ವೆ ಟ್ರ್ಯಾಕ್ ಮೇಲೆ ಏನೇನಾಗಿತ್ತು, ಹೆಂಗಾಗಿತ್ತು, ಪೊಲೀಸರು ಯಾವ ಥರ ನಮಗೆಲ್ಲ ಇದು ಮಾಡಿದ್ರು, ನಿರ್ಲಕ್ಷ್ಯ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ಬರ್ಕೊಂಡ್ರು ಅಷ್ಟೇ ರೀ. ಬರ್ಕೊಂಡು ವಿಡಿಯೋದು ಮಾಡ್ಕೊಂಡ್ಬಿಟ್ಟರು, ಭರವಸೆ ಕೊಟ್ಟಾರಿ, ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಡೀರಂತ ಹೇಳ್ಯಾರ ಅಷ್ಟೇ ಸರ್. ಹಾಂ, ಡೆತ್ ನೋಟ್ ಬಗ್ಗೆ ಎಲ್ಲ ಹೇಳ್ಯಾರಿ. ಅದ್ರ ಬಗ್ಗೆ ನಾವು ತನಿಖೆ ಮಾಡ್ಲತ್ತೀವಮ್ಮ, ಅದು ಎಲ್ಲ ನಿಮಗೆ ಹೇಳೋಕ್ಕಾಗಲ್ಲ, ಮಾಡ್ಲತ್ತೀವಿ ಅಂತ ಹೇಳ್ಯಾರ ಅಷ್ಟೇ. ಕೇಳಿ ಸರ್, ಅದು ಕ್ವಶನ್ನು ಕೇಳಿ, ಹಂಗೆ ಅಲ್ಲತ್ತೀರಮ್ಮ, ನಮ್ಮ ಪ್ರೊಸೀಜರ್ ನಾವು ಹಿಂದಿನ ಮಾಡ್ಕೊತಾ ನಡೆದೀವಿ, ನಿಮಗದು ಗೊತ್ತಾಗಂಗಿಲ್ಲ ಅಂತ. ಸ್ಟೇಟ್ಮೆಂಟ್ದಾಗ ಮೊದಲು ಏನು ರೈಲ್ವೆದಾಗ ಹೇಳಿವಿ ನೋಡಿರಿ, ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೂ ಸೇಮ್ ಸರ್. ಅದನ್ನು ಮಾತಾಡೀವಿ ಸರ್, ನಂಬಿಕೆ ನಮಗೆ ಯಾರ ಮೇಲೆ ಭೀ ಉಳ್ದಿಲ್ಲ ಅಂದ್ರು. ಅವ್ರು ಅಂದ್ರಿ ನಂಬಿಕೆ ಇಟ್ಕೊಂಡ್ರೆ ಅಂದರೆ ನಿಮಗೆ ರಿಸಲ್ಟ್ ಸಿಗುವ ಸಾಧ್ಯತೆ ಅದ ಅಂತ ಹೇಳ್ಯಾರ್ರಿ. ಮತ್ತೂ ಕಾಯ್ತೀವಿ ಸರ್ ಏನದ ಅಂತ. ಸಿಗಲಿಲ್ಲ ಅಂದ್ರೆ ಮೊದಲೇ ಹೇಳಿ ಸರ್, ಸಿಗಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದು ಗ್ಯಾರಂಟಿ. CBI ತನಿಖೆಗೆ ಹೋಗ್ತೀವಿ ಸರ್. ಇಲ್ಲಿ ನಮ್ಮ ತಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಮುಂದೆ CBI ತನಿಖೆಗೆ ಹೋಗ್ತೀವಿ. ಅಂದ್ರೆ ಮತ್ತೆ ಯಾವಾಗ ಬರ್ತೀನಿ ವಾಪಸ್ಸು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಲ್ಲಿಕಾರ್ಜುನ್ ಅವರಿಂದ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್, ಆರಂಭದಲ್ಲಿ ಈ ಪ್ರಕರಣದ ತನಿಖೆಯನ್ನು ಮಾಡಿದ್ದು ರೈಲ್ವೆ ಪೊಲೀಸರು. ರೈಲ್ವೆ ಪೊಲೀಸರಿಂದ CID ತಂಡ ಕಂಪ್ಲೀಟ್ ಫೈಲ್ ವರ್ಗಾವಣೆ ಎಲ್ಲ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಬೀದರ್ನಲ್ಲಿ ಏನೆಲ್ಲ ವಿಚಾರವಾಗಿ ತನಿಖೆಯನ್ನು ಮುಗಿಸಿದ್ದಾರೆ CID ತಂಡ ಇಲ್ಲಿ ತನಕ? ಖಂಡಿತವಾಗಿ ಅರವಿಂದ್, ನಿಜಕ್ಕೂ ಒಂದು ರೀತಿಯ ಏನು ಆ ಬೀದರ್ನ ಗುತ್ತೇದಾರ ಸಚಿನ್ ಏನಿದ್ದಾನೆ, ಸೂಸೈಡ್ ಪ್ರಕರಣ ಭಾರಿ ಸಂಚಲನ ಮೂಡಿಸುವಂಥದ್ದು ಈಗ. ಯಾಕಂದರೆ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗ್ತಿರೋಂಥ ಒಂದು ರೀತಿಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿಯ BJP ಹೋರಾಟಕ್ಕೆ ಈಗ ಸಿದ್ಧತೆ ಮಾಡ್ಕೊಂಡಿದ್ದು. ಕಲಬುರಗಿಯಲ್ಲೂ ಕೂಡ ಇವತ್ತು ಬೃಹತ್ ಪ್ರತಿಭಟನೆ, ಪ್ರಿಯಾಂಕಾ ಖರ್ಗೆ ಮನೆಗೆ ಮುತ್ತಿಗೆ ಆಗ್ತಿರುವಂಥದ್ದು. ಅಂದರೆ ಗಡಿ ಜಿಲ್ಲೆ ಬೀದರಲ್ಲಿ ಏನು ಈಗಾಗಲೇ ಕುಟುಂಬಸ್ಥರಾಗಿರ್ಬೋದು, BJP ಆಗಿರ್ಬೋದು, CBI ಕೊಡಬೇಕು ಈ ಪ್ರಕರಣ ಅನ್ನುವಂಥ ಒತ್ತಾಯ ಅಂದರೆ ಪಟ್ಟಿಡ್ಕೊಂಡು ಕೂತಿರುವಂಥದ್ದು. ಆದರೆ ಇದರ ಮಧ್ಯೆ ರಾಜ್ಯ ಸರ್ಕಾರ CIDಗೆ ಈಗ ಪ್ರಕರಣ ಕೊಟ್ಟಿರುವಂಥದ್ದು. ಈಗಾಗಲೇ ಆ ಪ್ರಕಾರ ಈಗ ನಿನ್ನೆ ಏನು CID ತಂಡ ಬೀದರ್ಗೆ ಬಂದು ಪ್ರಮುಖವಾಗಿ ಬೆಳಗ್ಗೆ ಏನು ಒಂದು ರೀತಿಯ ಸುದೀರ್ಘವಾಗಿ SP ಅವರ ಬಳಿ ಒಂದು ರೀತಿಯ ಸಂಪೂರ್ಣವಾಗಿ ಪೊಲೀಸರ ನಿರ್ಲಕ್ಷ್ಯ ಆಗಿರ್ಬೋದು, ಮತ್ತೆ ಡೆತ್ ನೋಟ್ ಸಂಬಂಧ ಆಗಿರ್ಬೋದು, ಈ ರೀತಿಯ ಹಲವು ಒಂದು ವಿಚಾರಗಳ ಬಗ್ಗೆ ಒಂದು ರೀತಿಯ ಮಾಹಿತಿ ಕಲೆ ಹಾಕಿದ್ದು. ಅದಾದ ಬಳಿಕ ರೈಲ್ವೆ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿದ್ದಂಥ PSI ಆಗಿರ್ಬೋದು, ರೈಲ್ವೆ PSI ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಬಳಿ ಯಾವ ರೀತಿ ಡೆತ್ ಆಗಿದ್ದು, ಯಾವ ಸ್ಪಾಟು ಏನು, ಅಲ್ಲಿ ಯಾವ ಟ್ರೈನ್ ಹೋಗುತ್ತೆ, ಮತ್ತು ಡೆತ್ತು ನೋಟಿನ ಬಗ್ಗೆ ಏನು, ಮತ್ತು ಅಲ್ಲಿ ಬಂದಾಗ ಏನಾಯಿತು ಅನ್ನುವಂಥದ್ದು ಎಲ್ಲ ವಿಚಾರವನ್ನು ತೆಗೆದುಕೊಂಡಿರುವಂಥದ್ದು. ಅದಾದ ಬಳಿಕ ಏನು ಸ್ಥಳ ಮಾಜರ್ ಅಂದರೆ ಸೂಸೈಡ್ ಮಾಡ್ಕೊಂಡಂಥ ಸ್ಥಳ ಮಾಜರನ್ನು ಮಾಡಿ, ಅದಾದ ಬಳಿಕ ಏನು ಸಂಜೆ ಕಟ್ಟಿತೂಗ ಅಂದರೆ ಬಾಲ್ಕಿ ತಾಲೂಕಿನ ಕಟ್ಟಿತೂಗ ಗ್ರಾಮದಲ್ಲಿ ಸಚಿನ್ ನಿವಾಸ ಏನಿದೆ, ಆ ಒಂದು ಕುಟುಂಬಸ್ಥರನ್ನ ಒಂದು ಸುದೀರ್ಘವಾಗಿ 2 ಗಂಟೆಗಳ ಕಾಲ ಒಂದು ರೀತಿಯ ತೀವ್ರ ವಿಚಾರಣೆ ಮಾಡಿರುವಂಥದ್ದು. ಅಲ್ಲಿರ್ತಕ್ಕಂಥ ಅಂದರೆ ಪ್ರಮುಖವಾಗಿ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ಇಲ್ಲಿ ಬಂದು ಧಮಕಿ ಹಾಕಿರುವಂಥ ವಿಷಯ ಆಗಿರ್ಬೋದು, ಮತ್ತು ಪೊಲೀಸರ ನಿರ್ಲಕ್ಷ್ಯ, ನೀವು ಹೋದಾಗ ಠಾಣೆಗೆ ದೂರು ಕೊಡು ಹೋದಾಗ ಯಾವ ರೀತಿ ನಿರ್ಲಕ್ಷ್ಯ ಆಯಿತು, ಈ ರೀತಿಯ ಸಮಗ್ರವಾದ ಹೇಳಿಕೆಯನ್ನು ರೆಕಾರ್ಡ್ ಮಾಡಿಕೊಂಡು ಮತ್ತು ರೈಟಿಂಗಲ್ಲೂ ಕೂಡ ಅವರ ಹೇಳಿಕೆಯನ್ನು ಬರೆದುಕೊಂಡಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಇವತ್ತು ಕೂಡ ಅಂದರೆ ನಿನ್ನೆ 2 ಗಂಟೆ ಸುದೀರ್ಘ ಏನೋ ಒಂದು ಚರ್ಚೆ ಬಳಿಕ ಅಂದರೆ ವಿಚಾರಣೆ ಬಳಿಕ ಇವತ್ತು ಕೂಡ ಮತ್ತೆ ಬರ್ತೀವಿ ಅನ್ನುವಂಥದ್ದು. ಇವತ್ತು ಕೂಡ ಅವ್ರ ಮನೆಗೆ ಹೋಗಿ ಮತ್ತೆ ಹೇಳಿಕೆಯನ್ನು ದಾಖಲು ಮಾಡ್ಕೊಂಥದ್ದು, ಮತ್ತೆ ಇನ್ನಿತ್ಯ ಅಂದರೆ ನಿನ್ನೆ ಪ್ರಾಥಮಿಕ ಹಂತದಲ್ಲಿ ಮಾಹಿತಿಯನ್ನು ಪಡೆದಿರುವಂಥದ್ದು. ಇವತ್ತು ಡೀಪ್ ಆಗಿ ಏನು ಆಗಿದೆ, ಏನು ಆಗಿತ್ತು ಅನ್ನುವಂಥದ್ದನ್ನು ಅವರು ಕುಟುಂಬದಿಂದ ಮಾಹಿತಿ ಪಡೆಯುವಂಥದ್ದು. ಇದಾದ ಬಳಿಕ ಏನು ಸಂಜೆ ಕಲಬುರಗಿಗೆ ತೆರಳಿ ಅಲ್ಲಿ ಏನು ಒಂದು ಆರೋಪಿಗಳು 9-10 ದಿನ ಆದರೂ ಇನ್ನೂ ಬಂಧನ ಆಗಿಲ್ಲ. ಆ ಆರೋಪಿಗಳು ಏನು ಏನಾಗಿತ್ತು, ಅಲ್ಲಿ ಕಚೇರಿ ಇತ್ತು ಸಚಿನ್ದು ಅನ್ನುವಂಥದ್ದು, ಅಲ್ಲಿ ದಾಖಲೆಗಳು ಸಾಕ್ಷಿಗಳು ನಾಶ ಆಗಿದೆ ಅನ್ನುವಂಥ ಆರೋಪ ಕೂಡ ಕುಟುಂಬಸ್ಥರು ಮಾಡ್ತಿರುವಂಥದ್ದು. ಹಾಗಾಗಿ ಅಲ್ಲಿ ಕೂಡ ಹೋಗಿ ವಿಚಾರಣೆ ಮಾಡುವಂಥದ್ದು ಮಾಡ್ತಿರುವಂಥದ್ದು. ಇದರ ಮಧ್ಯೆ ಈ ಒಂದು CID ತನಿಖೆ ಬಗ್ಗೆ ಒಂದು ರೀತಿಯ ನೋಡೋಣ ಏನು ಮಾಡ್ತಾರೆ ಅನ್ನುವಂಥದ್ದು. ಈ ಏನಾದರೂ ನಮಗೆ ನ್ಯಾಯ ಸಿಗಲಿ ಅಂದರೆ ನಾವು CBIಗೆ ಹೋಗ್ತೀವಿ ಅನ್ನುವಂಥದ್ದನ್ನು ಸ್ವತಃ ನಿನ್ನೆ ಅವರ ಕುಟುಂಬಸ್ಥರು ಹೇಳ್ತಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ ಮಲ್ಲಿಕಾರ್ಜುನ್.